ಬಿಗ್ ಬಾಸ್ ವಿಜೇತ ಕರ್ನಾಟಕದ ಅಳಿಯ ಖ್ಯಾತಿಯ ಪ್ರಥಮ್ ಹಿರಿಯ ಸಾಹಸ ಸಂಯೋಜಕ ಕೌರವ ವೆಂಕಟೇಶ್ ಮೊದಲ ಬಾರಿ ನಿರ್ದೇಶನ ಮಾಡ್ತಾ ಇರುವಂತ ನೋ ಕೊಕೇನ್ ಸಿನಿಮಾದ ಚಿತ್ರೀಕರಣ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ವೈಟ್ ಹೌಸ್ ಬಿಲ್ಡಿಂಗ್ ನಲ್ಲಿ ನಡೆಯಿತು. ಅಯೋಧ್ಯೆ ರಾಮ್ ಪ್ರೊಡಕ್ಷನ್ ಅಡಿಯಲ್ಲಿ ಪುನೀತ್ ನಿರ್ಮಾಣ ಮಾಡ್ತಿದ್ದಾರೆ. ಚಿತ್ರದ ಸಾಹಸ ದೃಶ್ಯಗಳ ಚಿತ್ರೀಕರಣ ನಡೆಯಿತು. ಇದೇ ವೇಳೆ ಚಿತ್ರದ ಬಗ್ಗೆ ನಾಯಕ ನಟ, ನಿರ್ದೇಶಕರು, ನಿರ್ಮಾಪಕರು ಸೇರಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸರಡಿ ಗಿಂಬಲ್ ಗನ್ ಕೊಡು ಮಾಸ್ಟರ್ ಮಾಸ್ಟರ್ ಸರ್ ಮಾಸ್ಟರ್ ಗನ್ ಸರ್ ಗನ್ ಕೊಡಪ್ಪ ಮಾಸ್ಟರ್ ಗನ್ ಕೇಳಬೇಡಿ ಮಾಸ್ಟರ್ ಗನ್ ಅವರು ಇವ್ರು ಹಂಗೆ ಕೇಳಿದ್ದು ಗನ್ ಕೊಡಿ ಮಾಸ್ಟರ್ పొజిషన్ చూపించండి పొజిషన్ ఇది దేంది ఇంటర్కట్ డైలాగా ఓనా ఇప్పుడు పేపర్ ಹಾಕ ಲೈಟ್ಗೆ ಲೈಟ್ ಪೇಪರ್ ಹಾಕ ಕಡೆಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಸೊ ತುಂಬ ಪವರ್ಫುಲ್ ಪಾತ್ರ ಹೇಳಿದ್ನಲ್ಲ. ಕೊಕೇನ್ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಬಹಳಷ್ಟು ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಇಫ್ ಐ ಗೆಟ್ ಅ ಚಾನ್ಸ್ ಟು ಆಸ್ ಸಾರಿ ಯಾರನ್ನ ನಾನು ಕೇಳಬೇಕು ಅದು ನಮ್ಮ ಶೋಭರಾಜ್ ಸರ್. ಯಾಕೆಂದ್ರೆ 3 years ಇಂದ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಬಹಳ ಸ್ಪೆಷಲ್ ಘಟನೆ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲಿ ನಡೆದಿತ್ತು. ನಟಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಂಥ ಸಮಯ. ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ದಯಮಾಡಿ ತಾವು ಗಮನದಲ್ಲಿರಲಿ ಅಂತ ಹೇಳ್ತೀನಿ. ಶೂಟ್ ನಡೀತಾ ಇತ್ತು. ಬೆಳಗ್ಗೆ ಹೊತ್ತು ನಾನು ಅಂದೆ ಸರ್ ಒಂದು 10:30 11ಕ್ಕೆ ಬಂದ್ಬಿಡಿ ಅಂತ. ಎಸ್ ನಾನು 10ಗೆಲ್ಲ ಇರ್ತೀನಮ್ಮ ಅಂತ ಹೇಳಿದ್ರು. ಸೊ 10ಗೆಲ್ಲ ರೆಡಿಯಾಗಿ ಬಂದರು. ಸಾಯ್ತು. ಅದನ್ನು ಸಾಯಿ ಕುಮಾರ್ ಸರ್, ಕುರಿ ಪ್ರತಾಪ್ ಎಲ್ಲರದು ಇತ್ತು. ಅಂಡ್ ಅವರು ತೆಲುಗುದು ಯಾವುದೋ ಸಿನಿಮಾಗೆ ಹೋಗ್ಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್. ಶೋಭರಾಜ್ ಸರ್ ಇನ್ನೇನು ಮುಗಿಸ್ಬಿಡ್ಣ ಅಂತ ಹೇಳಿ ಮಧ್ಯಾಹ್ನ 2, 3, 4 ನಾವು ಫಸ್ಟ್ ಶಾಟ್ ತೆಗೆದಿದ್ದು 5:15. ಆ ದಿನ ನನಗೆ ಇವತ್ತು ಆ ಗಿಲ್ಟ್ ನನಗೆ ಯಾವತ್ತೂ ಕಾಡ್ತಾ ಇದೆ. ಸೊ ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗಂದು ಒಂದು ಸಿನಿಮಾ ಇತ್ತು. ಇಲ್ಲಿಂದ ವಾಪಸ್ ಕಾರ್ ತಗೊಂಡು ಮೈಸೂರಿಗೆ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು. ಸೊ ಸತತ 3 ದಿನಗಳ ಕಾಲ ಇಲ್ಲಿ ಓಡಾಡಿ ಮಾಡದಂತವ್ರು. ಸೊ ಈ ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರನ್ನೇ ಹಾಕೊಂಡಿದಾರಲ್ಲ ಆಲ್ಮೋಸ್ಟ್. ಹೀರೋನ್ ಬಗ್ಗೆ ಹೇಳಿಲ್ಲ. ಬಟ್ ಇಷ್ಟೆಲ್ಲ ನಾವು ಕೊಕಿನ್ ಬಗ್ಗೆ ಮಾತಾಡ್ತಾ ಇದೀವಿ. ಕೊಕಿನ್ ಬಳಸಬಾರ್ದು ಅದೆಲ್ಲ ಆಗುತ್ತೆ. ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ ಅಲ್ವಾ? ನೀವು ಖರ್ಚು ಪಾತ್ರ ಹಾಕೋಬೇಕು. ನೆಕ್ಸ್ಟ್ ಮಂತ್ ರಿಲೀಸ್. ಈಗ ಆ ಸಿನಿಮಾದಲ್ಲಿ ನಾವಿಲ್ಲ. ನಾವು ಆ ಸಿನಿಮಾದಲ್ಲಿ ಹೆಂಗಾಗೋಯ್ತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇಷ್ಟೆಲ್ಲ ಬ್ಲಡ್ ಈ ಸೀನ್ ಬಂದು ಇದೆ ಸೆಂಟ್ರಲ್ ಮಿನಿಸ್ಟರ್ ಕುಕ್ಕೇನ್ ಬಗ್ಗೆ, ಹೋಮ್ ಮಿನಿಸ್ಟರ್ ಕುಕ್ಕೇನ್ ಬಗ್ಗೆ. ಸೊ ಅವರಿಬ್ರು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಹೇಳಕ್ಕಂದ ಬಂದಾಗ ಬೇರೆಯವರು ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಅಂದ್ಬಿಟ್ಟು ಇದು ಶೂಟ್ ಮಾಡ್ಬಿಡ್ತಾರೆ. ಸೊ ಹೀರೋ ಅಲ್ಲಿಗೆ ಡೆತ್ ಆಗಲ್ಲ. ಬಟ್ ಅದು ಫ್ಲಾಶ್ ಬ್ಯಾಕ್, ಅದು ಇಂಟರ್ವಲ್ ಬ್ಲಾಕ್, ಅದು ಫ್ಲಾಶ್ ಬ್ಯಾಕ್ ಹೇಳ್ತೀವಿ.